ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲೀಷ್ ವಿಷಯದಲ್ಲಿನ ಫಾರ್ಮರ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಈ ಒಂದು ಪಾಠದ ನಂತರದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನಾವು ಅಭ್ಯಾಸ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ದೇವೆ, ಈ ಒಂದು ಸ್ಟೋರಿಯ ಕಂಪ್ಲೀಟ್ ವಿವರಣೆಯನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಹೋಗಿ ನಮ್ಮ ಚಾನಲ್ಗೆ ಈ ಒಂದು ಸ್ಟೋರಿಯನ್ನು ನೀವು ನೋಡಬಹುದು. ಹಾಗಾದರೆ ಇನ್ನೇಕೆ ತಡ, ಇವತ್ತಿನ ದಿನ ನಾವು ಈ ಒಂದು ಫಾರ್ಮರ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ನ ನಂತರದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ರೀಡ್ ಆ್ಯಂಡ್ ಆನ್ಸರ್ orally. Hanumanta's family had 4 members, 6 members, 2 members. ಎಷ್ಟು ಮೆಂಬರ್ಸ್ ಇರ್ತಾರೆ ಅವ್ರ ಮನೆಯಲ್ಲಿ? 4 members. ಆಪ್ಷನ್ ಎ ಈಸ್ ರೈಟ್. ದ ನಂಬರ್ ಆಫ್ ಅನಿಮಲ್ಸ್ ಹನುಮಂತ ರೇರ್ಡ್ ವಾಸ್. ಅವನ ಒಂದು ಮನೆಯಲ್ಲಿರ್ತಕ್ಕಂತಹ ಪ್ರಾಣಿಗಳು ಎಷ್ಟು ಅಂದರೆ 6 ಅಲ್ವಾ? 2 cows, 2 sheep, a hen, a cock. 6. B is correct. By selling wool and milk, Hanumanta could get. Answer. An ox. B. Some money. Love of animals. ನೋಡಿ, ಅವನು ಏನು ಮಾಡ್ತಾನಂದ್ರೆ ಉಣ್ಣೆಯನ್ನು ಹಾಲನ್ನು ಮಾರಿದ ನಂತರದಲ್ಲಿ ಏನನ್ನು ತೆಗೆದುಕೊಳ್ತಾನಂದ್ರೆ ಅವನು ಸಮ್ ಮನಿ, ಅವುಗಳನ್ನು ಮಾರಿದ ನಂತರದಲ್ಲಿ ಆತನಿಗೆ ಏನು ಸಿಗ್ತದ? ಹಣ, ಹೌದಲ್ವಾ? ನಂತರದಲ್ಲಿ ಆ ಹಣದಿಂದ ಅವನು ಎತ್ತನ್ನು ಕೊಂಡುಕೊಳ್ಳುತ್ತಾನೆ, ಆಕ್ಸನ್ನು ತೆಗೆದುಕೊಳ್ತಾನೆ. ಬಟ್ ಆತನಿಗೆ ಅದರಿಂದ ಸಿಗೋದೇನಪ್ಪ ಅಂದ್ರೆ ಹಣ. ನೆಕ್ಸ್ಟ್ ಕ್ವೆಶನ್. ರೈಟ್ ಆನ್ಸರ್ಸ್ ಫಾರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಹನುಮಂತ ಆಸ್ಕ್ಡ್ ದ ಶೀಪ್ ಟು ಕಾಲ್ ಹಿಮ್. ಹನುಮಂತ ಶೀಪ್ಗೆ ನನ್ನನ್ನು ಏನಂತ ಕರಿ ಅಂತ ಹೇಳ್ತಾನೆ? ಮಾಸ್ಟರ್, ಬಾಸ್, ಫ್ರೆಂಡ್. ಆಪ್ಷನ್ ಸಿ ಈಸ್ ರೈಟ್, ಫ್ರೆಂಡ್. ನೆಕ್ಸ್ಟ್. ದ ಶೀಪ್ ವಾಂಟೆಡ್ ಹನುಮಂತ ಟು ಶೇರ್ ದ ವೂಲ್, ಗಿವ್ ದೆಮ್ ಫುಡ್, ಸೆಲ್ ದೆಮ್ ಎಟ್ ದ ಮಾರ್ಕೆಟ್. ಶೀಪ್ ಏನನ್ನು ಬಯಸ್ತದೆ ಹನುಮಂತನಿಂದ ಅಂದರೆ ಶೇರ್ ದ ವೂಲ್, ತನ್ನ ಉಣ್ಣೆಯನ್ನು ಮಾರಬೇಕು ಅಂತ ಬಯಸ್ತದ, ಕತ್ತರಿಸಬೇಕು. ಹನುಮಂತ ಸೋಲ್ಡ್ ದ ವೂಲ್ ಆ್ಯಂಡ್ ಮಿಲ್ಕ್ ಆ್ಯಂಡ್ ಬಾಟ್. ನೋಡಿ, ಹನುಮಂತ ಉಣ್ಣೆಯನ್ನು ಹಾಲನ್ನು ಮಾರ್ತಾನೆ, ಏನನ್ನು ಕೊಂಡುಕೊಳ್ಳುತ್ತಾನೆ? ಆ್ಯನ್ ಆಕ್ಸ್, ಹೌದಲ್ವಾ? ಎ ಹಾರ್ಸ್, ಅನದರ್ ಹೆನ್, ಆ್ಯನ್ ಆಕ್ಸ್. ಆಪ್ಷನ್ ಈಸ್ ಸಿ ಈಸ್ ರೈಟ್, ಆ್ಯನ್ ಆಕ್ಸ್. ನೆಕ್ಸ್ಟ್, ಇಲ್ಲಿ ಒಂದು ಪೋಯಮ್ ಇದೆ, ಟೀಚರ್ ಹೇಳಿದ ರೀತಿಯಲ್ಲಿ ಅದನ್ನು ಆ್ಯಕ್ಟ್ ಮಾಡ್ತಾ ಹೋಗೋದು. ಇನ್ನು ನೆಕ್ಸ್ಟ್, ಫನ್ ವಿತ್ ವರ್ಡ್ಸ್. Look at the pictures, fill in the blanks with the missing letters. One is done for you. ಇಲ್ಲಿ ನೋಡಿ, ಒಂದು ಚಿತ್ರ ಕೊಟ್ಟಿದ್ದಾರೆ, ಆ ಚಿತ್ರದಲ್ಲಿ ಕೆಳಗಡೆ ಶಬ್ದವನ್ನು ಬರೆಯಲಾಗಿದೆ. ಇಲ್ಲಿ ಮಿಸ್ಸಿಂಗ್ ಲೆಟರ್ಸ್, ಒಂದು ಅಕ್ಷರಗಳನ್ನು ಮಧ್ಯದಲ್ಲಿ ಬಿಟ್ಟಿದ್ದಾರೆ. ಅದನ್ನು ಚಿತ್ರ ನೋಡಿ ನೀವೇನು ಮಾಡಬೇಕು? ಸರಿಯಾದಂಥ ಒಂದು ಉತ್ತರವನ್ನು ಬರೀಬೇಕು. ಇಲ್ಲಿ ವಿಲೇಜ್, ಈ ಚಿತ್ರ ನೋಡಿ, ಹಳ್ಳಿ ಅಲ್ವಾ? ವಿಲೇಜ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, VILLAGE, ವಿಲೇಜ್. ಮೂರನೆಯ ಚಿತ್ರ ಹಣ, ಇಂಗ್ಲೀಷ್ನಲ್ಲಿ ಮನಿ ಅಂತ ಹೇಳ್ತಾರೆ, MONEY, ಮನಿ ಅಂದರೆ ಹಣ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಚಿತ್ರಗಳಿವೆ ನೋಡಿ. ಮಾರ್ಕೆಟ್, ಇದು ಸಂತೆ, ಹೌದಾ? ಚಿತ್ರ ಕಾಣಿಸ್ತಾ ಇದೆಯಾ ಮಕ್ಕಳೇ? ಇದು ಸಂತೆ, ಮಾರ್ಕೆಟ್, MARKET. ನೆಕ್ಸ್ಟ್, ಹುಲ್ಲು, ಗ್ರಾಸ್, GRASS, ಗ್ರಾಸ್. ನೆಕ್ಸ್ಟ್, ಮಣ್ಣು, SOIL, ಸಾಯಿಲ್, ಮಣ್ಣು. ಚಿಕನ್ಸ್ ನೋಡಿ, CHICKENS. ಮಂಕಿ, MONKEY, ಮಂಕಿ. ರೈತ, ಫಾರ್ಮರ್, FARMER, ಫಾರ್ಮರ್. ನೆಕ್ಸ್ಟ್, ಬಿ ಕ್ವೆಶನ್. ದ ನೇಮ್ಸ್ ಆಫ್ ಸಮ್ ಅನಿಮಲ್ಸ್ ಆರ್ ಹಿಡನ್ ಇನ್ ದ ಗ್ರಿಡ್, ಸರ್ಕಲ್ ದೆಮ್, ಒನ್ ಈಸ್ ಡನ್ ಫಾರ್ ಯು. ರೀಡ್ ಡೌನ್ ಆ್ಯಂಡ್ ಅಕ್ರಾಸ್. ನೋಡಿ, ಈ ಒಂದು ಬಾಕ್ಸ್ನಲ್ಲಿ ಏನು ಮಾಡಲಾಗಿದೆ? ಅಕ್ಷರಗಳನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ HORSE, ಹಾರ್ಸ್
ಅನ್ನೋದು ಯಾವ ರೀತಿ ಕೊಟ್ಟಿದ್ದಾರಲ್ಲ ಅದೇ ರೀತಿಯಾಗಿ ನೀವು ಕೂಡ ಶಬ್ದಗಳನ್ನು ಹುಡುಕ್ರಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಆಕ್ಸ್ ಅನ್ನೋದಕ್ಕೆ ಸರ್ಕಲ್ ಹಾಕಲಾಗಿದೆ. ಅದೇ ರೀತಿ ನೀವು ಶಬ್ದಗಳನ್ನು ಹುಡುಕಿ ಏನು ಮಾಡಬೇಕು, ಸರ್ಕಲನ್ನು ಹಾಕಬೇಕು. ನಾನಿಲ್ಲಿ ಒಂದಿಷ್ಟು ಹಾಕಿ ತೋರಿಸ್ತೀನಿ ನೋಡಿ. DOG ಡಾಗ್, DOG ಡಾಗ್. ನೆಕ್ಸ್ಟ್ ಹೀಗೆ ಕಂಬ ಸಾಲಿನಲ್ಲೂ ಬರ್ಬೋದು, ಅಡ್ಡ ಸಾಲಿನಲ್ಲೂ ಕೂಡ ಬರ್ಬೋದು. LION ಲಾಯನ್, ಹೌದಾ. ನೆಕ್ಸ್ಟ್ FISH ಫಿಶ್, ಹೌದಾ. ನೆಕ್ಸ್ಟ್ ಕ್ರೊಕೊಡೈಲ್ ನೋಡಿ, ಕ್ರೊಕೊಡೈಲ್ ಮೊಸಳೆ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಇನ್ನೂ ಸಾಕಷ್ಟು ಶಬ್ದಗಳು ಇದರಲ್ಲಿ ನಿಮಗೆ ಸಿಗ್ತವೆ. ನೀವು ಹುಡುಕಿ ಏನು ಮಾಡಬೇಕು, ಶಬ್ದಗಳನ್ನು ಈ ರೀತಿ ಸರ್ಕಲ್ ಹಾಕಬೇಕು. ಸರಿನಾ? ಇನ್ನು ನೆಕ್ಸ್ಟ್ ನೋಡಿ, ರೈಟ್ ವೆಲ್. Read the pictures, use a or an. In the blanks, use an before the sounds a, e, i, o, u. One is done for you. ನಾವು ವೊವೆಲ್ಸ್ ಅಂತ ಹೇಳ್ತೀವಲ್ವಾ, ಆ ಒಂದು ಅಕ್ಷರಗಳು ಬರೋದಕ್ಕಿಂತ ಮುಂಚಿತವಾಗಿ ಆ್ಯನನ್ನು ನಾವು ಬಳಸಬೇಕು. ವೊವೆಲ್ಸ್, ಆ ಶಬ್ದ ವೊವೆಲಿಂದ ಆರಂಭ ಆಗಿತ್ತು ಅಂದರೆ, ಈ 5 ಅಕ್ಷರಗಳಿಂದ ಆರಂಭ ಆಗಿತ್ತು ಅಂದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಆ್ಯನನ್ನು ಬಳಸಬೇಕು. ಇಟ್ ಈಸ್ ರೇನಿಂಗ್, ರತ್ನ ಈಸ್ ಕ್ಯಾರಿಯಿಂಗ್ ಆ್ಯನ್ ಅಂಬ್ರೆಲಾ. ನೋಡಿ, ಯು ಎ, ಇ, ಐ, ಒ, ಯು ಅಕ್ಷರದಿಂದ ಆರಂಭ ಆಗಿರೋದ್ರಿಂದ ಇದಕ್ಕಿಂತ ಮುಂಚಿತವಾಗಿ ನಾವು ಆ್ಯನ್ ಅನ್ನುವಂಥ ಆರ್ಟಿಕಲನ್ನು ನಾವು ಬಳಸಬೇಕಾಗತ್ತೆ. ಆ್ಯನ್ ಅನ್ನೋದು ಆರ್ಟಿಕಲ್, ಎ, ಆ್ಯನ್, ದ, ಇವು ಆರ್ಟಿಕಲ್ಸ್. ಸರಿನಾ ಮಕ್ಕಳೇ? ನೀವು ಮುಂದಿನ ತರಗತಿಗೆ ಹೋದಂತೆ ಅದನ್ನು ಕಲಿತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ನೆಕ್ಸ್ಟ್ ಅವರು ನಮಗೆ ಒಂದನ್ನು ಮಾಡಿ ತೋರಿಸಿದ್ದಾರೆ. ನೆಕ್ಸ್ಟ್ ಒನ್ ಈಸ್, ಇಟ್ ಈಸ್ ಡ್ಯಾಶ್ ಲವ್ಲಿ ಪ್ಲೇಸ್. ನೋಡಿ, ಇಲ್ಲಿ ಎಲ್ ಬಂದಿರೋದ್ರಿಂದ ಇದು ಕಾನ್ಸನೆಂಟ್, ಹೌದಾ. ಅದಕ್ಕಿಂತ ಮುಂಚಿತವಾಗಿ ನಾವು ಎಯನ್ನು ಬಳಸಬೇಕು. ದೇರ್ ಈಸ್ ಎ ಲೇಕ್, ಕ್ಯಾನ್ ಯು ಸಿ ಆ್ಯನ್ ಓಲ್ಡ್ ಹೌಸ್ ನಿಯರ್ ದ ಲೇಕ್. ವಿ ವಾಕ್ಡ್ ಥ್ರೂ ಎ ಫಾರೆಸ್ಟ್, ಇಟ್ ವಾಸ್ ನಾಟ್ ಆ್ಯನ್ ಈಸಿ ವಾಕ್. ಸುರೇಶ್ ಸಾ ಆ್ಯನ್ ಎಲಿಫೆಂಟ್, he took a picture of it. It was a cold day. I wore a sweater. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ನಾವು ಆ್ಯನನ್ನು ಬಳಸಬೇಕು. ನೆಕ್ಸ್ಟ್ ಕ್ವೆಶನ್, ದೇರ್ ಆರ್ ಸಮ್ ವರ್ಡ್ಸ್ ಇನ್ ದ ರೆಡ್ ಬಾಸ್ಕೆಟ್. ಯು ಆ್ಯಂಡ್ ಯುವರ್ ಫ್ರೆಂಡ್ ವಿಲ್ ಪಿಕ್ ವರ್ಡ್ಸ್ ಫ್ರಮ್ ಇಟ್ ಆ್ಯಂಡ್ ಪುಟ್ ದೆಮ್ ಇನ್ ದ ಗ್ರೀನ್ ಬಾಸ್ಕೆಟ್. ಆ್ಯಡ್ a or an before you put them in the green basket. One is done for you. ನೋಡಿ, ಇಲ್ಲಿ ರೆಡ್ ಬಾಸ್ಕೆಟ್ನಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ಗ್ರೀನ್ ಬಾಸ್ಕೆಟ್ನಲ್ಲಿ ನಾವು ಎ ಅಥವಾ ಆ್ಯನನ್ನು ಸೇರಿಸಿ ನಾವೇನು ಮಾಡಬೇಕು, ಈ ಶಬ್ದಗಳನ್ನು ಇಲ್ಲಿ ಬರಿಬೇಕು. ಒಂದನ್ನು ಅವರು ಬರೆದಿದ್ದಾರೆ ಇಲ್ಲಿ ನೋಡಿ, ವೆಲ್, ಎ ವೆಲ್. ಅದೇ ರೀತಿಯಾಗಿ ಉಳಿದಂತಹ ಶಬ್ದಗಳನ್ನು ಕೂಡ ನಾವು ಬರಿಬೇಕು. ನೋಡೋಣ ಈಗ. ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಇಲ್ಲಿ ಬರೆಯಲಾಗಿದೆ ನೋಡಿ. ಆ್ಯನ್ ಅರ್ತ್ ವಾರ್ಮ್, ಎ ಪಿಗ್, ಎ ಎಕರ್, ಎ ವೆಲ್, ಆ್ಯನ್ ಎನಿಮಲ್, ಎ ಸೀಡ್, ಎ ಬಾರ್ನ್, ಆ್ಯನ್ ಆಫ್ ಸ್ಪ್ರಿಂಗ್. ಪ್ರಾಕ್ಟೀಸ್ ಸ್ಪೀಚ್. ಎ, ರೀಡ್ ದ ಪಿಕ್ಚರ್ಸ್ ಆ್ಯಂಡ್ ಸೇ ವಾಟ್ ಕೆಂಪಣ್ಣ ಆ್ಯಂಡ್ ಹಿಸ್ ವೈಫ್ ಆರ್ ಡೂಯಿಂಗ್. ಯು ಮೇ ಯೂಸ್ ದ ವರ್ಡ್ಸ್ ಗಿವನ್. ನೋಡಿ, ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಹಾಗೆ ವಾಕ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎಂಪ್ಟಿ ಇರ್ತಕ್ಕಂಥ, ಖಾಲಿ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಸರಿಯಾದ ಪದವನ್ನು ಏನು ಮಾಡಬೇಕಪ್ಪ ಅಂದ್ರೆ, ಇಲ್ಲಿ ನೋಡಿ ಕೊನೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬ್ರಾಕೆಟ್ನಲ್ಲಿ ಇರ್ತಕ್ಕಂಥ ಶಬ್ದವನ್ನು ಸರಿಯಾಗಿ ಹೊಂದುವಂಥ ಪದವನ್ನು ಇಲ್ಲಿ ಆರಿಸಿ ತುಂಬಬೇಕು. ಸರಿನಾ? ಹಾಗಾದರೆ ಮೊದಲನೇದಾಗಿ ಯಾವ ಶಬ್ದ ಬರುತ್ತೆ ನೋಡೋಣ. ಕೆಂಪಣ್ಣ ಈಸ್ fluffing the land. ಕೆಂಪಣ್ಣ and his wife are planting. ಏನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ, ಪ್ಲ್ಯಾಂಟಿಂಗ್. ಗಿಡಗಳನ್ನು ನೆಡ್ತಾ ಇದ್ದಾರೆ, ದ ಸ್ಯಾಪ್ಲಿಂಗ್ಸ್.
ಕೆಂಪಣ್ಣ ಆ್ಯಂಡ್ ಹಿಸ್ ವೈಫ್ ಆರ್ ಡ್ಯಾಶ್ ದ ವೀಡ್ಸ್ ರಿಮೂವಿಂಗ್ ಅಂದರೆ ಕಸವನ್ನು ಏನು ಮಾಡ್ತಾ ಇದ್ದಾರೆ, ರಿಮೂವ್ ಮಾಡ್ತಾ ಇದ್ದಾರೆ, ರಿಮೂವಿಂಗ್. ಕೆಂಪಣ್ಣ ಆ್ಯಂಡ್ ಹಿಸ್ ವೈಫ್ ಆರ್ ಡ್ಯಾಶ್ ದ ಗ್ರೇನ್ ಬೈಂಡಿಂಗ್ ಕಟ್ಟುವುದು, ಬೈಂಡಿಂಗ್ ದ ಗ್ರೇನ್. ನೆಕ್ಸ್ಟ್, ಕೆಂಪಣ್ಣ ಈಸ್ ವಿನ್ನೋವಿಂಗ್ ದ ಕ್ರಾಪ್, ವಿನ್ನೋವಿಂಗ್ the crop. Kempanna and his wife are dash the crop, beating ಅಂದರೆ ರಾಶಿಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ, ಅಂದರೆ ಭತ್ತವನ್ನು ಕ್ರಾಪ್ ಮಾಡಿ ಅದನ್ನು ಬೀಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಒನ್, ಕೆಂಪಣ್ಣಾಸ್ ವೈಫ್ ಈಸ್ ಹಾರ್ವೆಸ್ಟಿಂಗ್ ದ ಕ್ರಾಪ್. ಹಾರ್ವೆಸ್ಟಿಂಗ್ ಅಂದರೆ ತೋರ್ತಾ ಇದ್ದಾರೆ, ರಾಶಿ ಮಾಡ್ತಾ ಇದ್ದಾರೆ. ಹಾರ್ವೆಸ್ಟಿಂಗ್ ದ ಕ್ರಾಪ್. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನಾವು ಫಿಲ್ ಮಾಡಿದೆವು, ಅರ್ಥಪೂರ್ಣ ವಾಕ್ಯಗಳನ್ನಾಗಿ ಇಲ್ಲಿಗೆ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಒಂದು ಡೈಲಾಗ್ ಪ್ರಾಕ್ಟೀಸ್ ಇದೆ. ಒಂದು ಪಾತ್ರವನ್ನು ತೆಗೆದುಕೊಂಡು ಏನು ಮಾಡಬೇಕು, ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು. ಇನ್ನು ನೆಕ್ಸ್ಟ್, ರೈಟ್ ಮೋರ್. In the given story, each blank has a picture. Study the picture and write the correct word to complete the story. ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ ಮಧ್ಯದಲ್ಲಿ. ಆ ಒಂದು ಚಿತ್ರಕ್ಕೆ ಸರಿಯಾದ ಪದವನ್ನು ಬರೆದು ಏನು ಮಾಡಬೇಕಪ್ಪ ಅಂದ್ರೆ ಆ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕು. ಸರಿನಾ? ಈಗ ನೋಡಿ, ಒನ್ ಡೇ ತರುಣ್ ವಾಸ್, ಈ ಚಿತ್ರದಲ್ಲಿ ಏನು ಮಾಡ್ತಾ ಇದ್ದಾನೆ ಅವನು? ವಾಕಿಂಗ್. ಏನಿದು? ವಾಕಿಂಗ್ in his field. Suddenly a snake appeared before him. He got frightened. He began to run. He ran and ran. Then he climbed. ನೋಡಿ, ಏರುವುದು, climbed up a tree. The cobra waited for someone. It slowly crawled away. Tarun started down. He felt relieved. He jumped down and went home. ನೋಡಿ, ಸ್ಟೋರಿ ಕಂಪ್ಲೀಟ್ ಆಯಿತು ಅಲ್ವಾ? ನೋಡಿ, ಒಂದು ದಿನ ತರುಣ್ ಒಂದು ಸ್ಥಳದಲ್ಲಿ ಏನು ಮಾಡ್ತಾ ಇದ್ದ? ವಾಕಿಂಗ್ ಮಾಡ್ತಾ ಇದ್ದ. ಸಡನ್ನಾಗಿ ಒಂದು ಹಾವು ಅಲ್ಲಿಗೆ ಬಂತು. ಅದನ್ನು ನೋಡಿದ ತಕ್ಷಣ ಆತ ಹೆದರಿ ಓಡಲಿಕ್ಕೆ ಆರಂಭ ಮಾಡ್ತಾನೆ. ಓಡಿದ ಕೊನೆಗೆ ಏನು ಮಾಡಿದ? ಒಂದು ಗಿಡವನ್ನು ಏರಿ ಕುಳಿತುಕೊಂಡ. ಆಗ ಆ ಹಾವು ಸ್ವಲ್ಪ ಸಮಯ ಅಲ್ಲೇ ನಿಂತು ಸಾವಕಾಶವಾಗಿ, ಸ್ಲೋ ಆಗಿ ಕ್ರಾವಲ್ ಮಾಡ್ತು, ಅಂದರೆ ತೆವಳುತ್ತಾ ಹೋಯಿತು. ನೋಡಿ, ತೆವಳುತ್ತಾ ಹೋದಾಗ ತರುಣ್ ಅದನ್ನು ನೋಡಿ ನಿಧಾನವಾಗಿ ಕೆಳಗಡೆ ಇಳಿದು ಬಂದ. ಆಗ ಆತ ಸಮಾಧಾನದಿಂದ ನಿಟ್ಟುಸಿರನ್ನು ಬಿಡ್ತಾನೆ. ಆಗ ಜೋರಾಗಿ ಓಡುತ್ತಾ ಏನು ಮಾಡ್ತಾನೆ? ಜಿಗಿದು ತನ್ನ ಮನೆಯನ್ನು ಸೇರಿಕೊಳ್ತಾನೆ. ಅರ್ಥ ಆಯ್ತಾ ಈ ಸ್ಟೋರಿ? ಈ ರೀತಿಯಾಗಿ ಚಿತ್ರಕ್ಕೆ ಏನಂತಾರೆ ಅನ್ನೋದನ್ನು, ಆ ಪದವನ್ನು ಬರೆದು ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್, ಫನ್. ರೀಡ್ ದ ರಿಡಲ್ಸ್ ಆ್ಯಂಡ್ ಫೈಂಡ್ ದ ಆನ್ಸರ್ಸ್. ಇಲ್ಲಿ ಒಂದು ರಿಡಲನ್ನು ಕೊಟ್ಟಿದ್ದಾರೆ, ಕೊನೆಗೆ ಒಂದು ಲೈನನ್ನು ಕೂಡ ಕೊಟ್ಟಿದ್ದಾರೆ, ಅಲ್ಲಿ ಆನ್ಸರನ್ನು ಬರೀಬೇಕು. ಐ ಆಮ್ ದ ವೆಜಿಟೇಬಲ್ ಗ್ರೂಪ್. ಐ ಗ್ರೋ ಅಂಡರ್ ದ ಗ್ರೌಂಡ್. ಐ ಕ್ಯಾನ್ ಬಿ ಈಟನ್ ರಾ ಆರ್ ಕುಕ್ಡ್. ಐ ಹೆಲ್ಪ್ ಕೀಪ್ ಐಸ್ ಹೆಲ್ದಿ. ಐ ಆಮ್ ಆರೆಂಜ್ ಇನ್ ಕಲರ್. ಹೂ ಆಮ್ ಐ? ಕ್ಯಾರೆಟ್. ಆನ್ಸರ್ ಏನು? ಕ್ಯಾರೆಟ್. ನೆಕ್ಸ್ಟ್, ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್. ಐ ಆಮ್ ಎ ಟೈಪ್ ಆಫ್ citrus fruit. You can squeeze me to make juice. I am the same color as my name, orange. Who am I? You know, orange.
I am green or red. I am spicy and hot. I am in the vegetable group. I begin with the letter C. Who am I? Chili. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿಗೆ ಏನಾಯ್ತಪ್ಪ ಅಂದ್ರೆ ಫಾರ್ಮರ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಅನ್ನುವಂಥ ಒಂದು ಆಟದ ನಂತರದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನು ಇದುವರೆಗೂ ನಾವು ನೋಡಿದ್ದೇವೆ. ಕಂಪ್ಲೀಟಾಗಿ ಇದುವರೆಗೂ ನಾವು ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.